ಅಧ್ಯಾಯ 1. ನೀವು ನಿಮ್ಮ ಮನಸ್ಸಲ್ಲ. ಯು ಆರ್ ನಾಟ್ ಯೋರ್ ಮೈಂಡ್. ಒಂದು ಪ್ರಶ್ನೆ ಕೇಳ್ತೇನೆ. ನೀವು ಒಬ್ಬರೇ ಕುಳಿತಾಗ ನಿಮ್ಮ ತಲೆ ಯಾವತ್ತಾದ್ರೂ ಸಂಪೂರ್ಣ ನಿಶ್ಶಬ್ದವಾಗಿರುತ್ತಾ? ಅಥವಾ ಯಾವಾಗ್ಲೂ ಏನಾದ್ರೂ ನಡೆಯುತ್ತಿರುತ್ತದೆಯಾ? ಹಳೆಯ ನೆನಪುಗಳು, ಭವಿಷ್ಯದ ಭಯಗಳು, ಇಮ್ಯಾಜಿನರಿ ಆರ್ಗ್ಯುಮೆಂಟ್ಸ್, ಸೆಲ್ಫ್ ಕ್ರಿಟಿಸಿಸಮ್, ಆತಂಕಗಳು. ಒಂದು ಕ್ಷಣ ಪ್ರಾಮಾಣಿಕವಾಗಿ ಯೋಚಿಸಿ. ನೀವು ನಿಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡುತ್ತಿದ್ದೀರಾ ಅಥವಾ ಮನಸ್ಸೇ ನಿಮ್ಮನ್ನು ಕಂಟ್ರೋಲ್ ಮಾಡುತ್ತಿದೆಯಾ? ಇವತ್ತು ನಾವು ಎಕ್ಸ್ಪ್ಲೋರ್ ಮಾಡೋದು ಒಂದು ಸಿಗ್ನಿಫಿಕೆಂಟ್ ಐಡಿಯಾ. ಅದುವೇ ನೀವು ನಿಮ್ಮ ಯೋಚನೆಗಳಲ್ಲ. ದ ಪವರ್ ಆಫ್ ನೌ ಪುಸ್ತಕದ ಮೊದಲ ಅಧ್ಯಾಯವೇ ಎಂಟೈರ್ ಬುಕ್ನ ಫೌಂಡೇಶನ್. ಎಕಾರ್ಟ್ ಟೋಲ್ ಹೇಳುವ ಫಸ್ಟ್ ರಿಯಲೈಸೇಷನ್, ಮನುಷ್ಯನ ಖಿನ್ನತೆಯ ದೊಡ್ಡ ಕಾರಣವೇ ಮನಸ್ಸಿನ ಜೊತೆ ತನ್ನನ್ನು ತಾನು ಗುರುತಿಸಿಕೊಳ್ಳುವುದು. ಅಂದ್ರೆ ನನ್ನ ಥಾಟ್ಸ್ಗಳೇ ನಾನು ಅನ್ನೋ ಬಲವಾದ ನಂಬಿಕೆ. ಒಬ್ಬ ವ್ಯಕ್ತಿ ಬೆಳಿಗ್ಗೆ ಎದ್ದ ಕೂಡಲೇ ಮನಸ್ಸು ತನ್ನ ಕೆಲಸ ಶುರು ಮಾಡತ್ತೆ. ಇವತ್ತು ಏನಾಗತ್ತೋ, ಜನ ಏನ್ ಥಿಂಕ್ ಮಾಡ್ತಾರೆ, ನನ್ನ ಫ್ಯೂಚರ್ ಸೇಫ್ ಇದೆಯಾ? ರಾತ್ರಿ ಮಲಗುವವರೆಗೂ ನಾನ್ ಸ್ಟಾಪ್ ಕಾಮೆಂಟ್ರಿ. ತಮಾಷೆ ಏನು ಗೊತ್ತಾ? ಬಹುತೇಕ ಜನರು ಇದನ್ನೇ ನಾರ್ಮಲ್ ಅಂತ ಭಾವಿಸ್ತಾರೆ. ಒಂದು ಪ್ರಶ್ನೆ, ನಿಮ್ಮ ಮನಸ್ಸಲ್ಲಿ ಬರುತ್ತಿರುವ ಯೋಚನೆಗಳನ್ನು ನೀವು ಗಮನಿಸಬಲ್ಲಿರಾ? ಎಸ್. ಅಂದರೆ ಥಾಟ್ಸ್ ಅನ್ನು ಯಾರು ಅಬ್ಸರ್ವ್ ಮಾಡುತ್ತಿರುವರೋ ಅವರು ಥಾಟ್ಸ್ಗಿಂತ ಬೇರೆಯೇ ಆಗಿದ್ದಾರೆ ಅಲ್ಲವೇ? ಇಮ್ಯಾಜಿನ್ ಮಾಡಿ, ಒಂದು ಬೆಕ್ಕಿನ ಮರಿ ನಿಮ್ಮ ಮುಂದೆ ಆಟವಾಡುತ್ತಿದೆ. ಅದನ್ನು ಗಮನಿಸಿ. ಈಗ ಆಡುತ್ತಿರುವ ಬೆಕ್ಕಿನ ಮರಿ ಮತ್ತು ಅದನ್ನು ಗಮನಿಸುತ್ತಿರುವ ನೀವು ಬೇರೆ ಬೇರೆಯಲ್ಲವೇ? ಹಾಗೆಯೇ ಮನಸ್ಸಲ್ಲಿ ಮೂಡುತ್ತಿರುವ ಯೋಚನೆಗಳನ್ನು ಗಮನಿಸಿ. ಮೂಡುತ್ತಿರುವ ಯೋಚನೆಗಳು ಕೂಡ ಆಡುತ್ತಿರುವ ಬೆಕ್ಕಿನ ಮರಿಯಂತೆ. ಆ ಯೋಚನೆಗಳನ್ನು ಗಮನಿಸುತ್ತಿರುವವರು ನೀವು. ಸಪೋಸ್ ನೀವು ಹೇಳುತ್ತೀರಿ, ನನ್ನ ಮೈಂಡ್ ಮತ್ತೆ ಓವರ್ ಥಿಂಕಿಂಗ್ ಮಾಡುತ್ತಿದೆ. ಈ ಸೆಂಟೆನ್ಸ್ನಲ್ಲಿ ಎರಡಿವೆ. ಒಂದು ಮೈಂಡ್, ಇನ್ನೊಂದು ಅದನ್ನು ಅಬ್ಸರ್ವ್ ಮಾಡುತ್ತಿರುವ ಅವೇರ್ನೆಸ್. ಅಂದರೆ ಅಬ್ಸರ್ವರ್ ಮತ್ತು ಥಾಟ್ ಸೇಮ್ ಅಲ್ಲ. ಮನಸ್ಸು ಒಂದು ರೇಡಿಯೋ ತರಹ 24 ಗಂಟೆಗಳು ಬ್ರಾಡ್ಕಾಸ್ಟ್ ಮಾಡ್ತಾನೇ ಇರುತ್ತೆ. ಆದ್ರೆ ಸಮಸ್ಯೆ ರೇಡಿಯೋ ಅಲ್ಲ. ಪ್ರಾಬ್ಲಮ್ ಏನು ಗೊತ್ತಾ? ನೀವು ರೇಡಿಯೋದಲ್ಲಿ ಕೇಳುತ್ತಿರುವ ವಾಯ್ಸನ್ನೇ ನಾನು ಎಂದು ಬಿಲೀವ್ ಮಾಡ್ತಿದ್ದೀರಿ. ಯೋಚನೆ ಮಾಡೋದು ತಪ್ಪು ಅಂತ ನಾನು ಹೇಳ್ತಿಲ್ಲ. ಥಿಂಕಿಂಗ್ ಇಸ್ ಯೂಸ್ಫುಲ್. ಯೋಚನೆ ಮಾಡ್ದೇನೆ ಸೈನ್ಸ್ ಮುಂದುವರಿಯೋಕ್ಕಾಗಲ್ಲ, ಟೆಕ್ನಾಲಜಿ ಮುಂದುವರಿಯಲ್ಲ, ಪ್ಲಾನಿಂಗ್ ಮಾಡೋಕ್ಕಾಗಲ್ಲ. ಆದ್ರೆ ಮಾಡರ್ನ್ ಹ್ಯೂಮನ್ಸ್ ಯೋಚನೆಯನ್ನ ಒಂದು ಟೂಲ್ ಆಗಿ ಯೂಸ್ ಮಾಡ್ತಿಲ್ಲ. ದೇ ಆರ್ ಟ್ರ್ಯಾಪ್ಡ್ ಇನ್ಸೈಡ್ ಇಟ್. ಫಾರ್ ಎಕ್ಸಾಂಪಲ್, ನೀವು ವಾಟ್ಸ್ಆಪ್ ಮೆಸೇಜ್ ಕಳಿಸ್ತೀರಿ. ಆ ಕಡೆಯಿಂದ ಏನೂ ರಿಪ್ಲೈ ಬರಲ್ಲ. ಇಮ್ಮಿಡಿಯೇಟ್ಲಿ ಮನಸ್ಸು ಯೋಚಿಸತ್ತೆ, ಅವರಿಗೆ ನಾನು ಇಂಪಾರ್ಟೆಂಟ್ ಇಲ್ಲ ಅನ್ಸತ್ತೆ, ಮೇ ಬಿ ನನ್ನ ಬಗ್ಗೆ ಕೋಪ ಮಾಡ್ಕೊಂಡಿರಬಹುದು, ನನ್ನನ್ನ ಇಗ್ನೋರ್ ಮಾಡ್ತಿದ್ದಾರೆ. ಹೀಗೆಲ್ಲ ಯೋಚಿಸಿ 1 ಅವರ್ ಆಂಗ್ಸೈಟಿಯಲ್ಲೇ ಇರ್ತೀವಿ. ಆಮೇಲೆ ರಿಪ್ಲೈ ಬರುತ್ತೆ, ಸಾರಿ ಬ್ಯುಸಿ ಇದ್ದೆ ಅಂತ. ಆದ್ರೆ ಪೂರ್ತಿ 1 ಗಂಟೆ ನಾವು ಇಮ್ಯಾಜಿನರಿ ಸಫರಿಂಗ್ ಅನುಭವಿಸ್ತೀವಿ. ಮನಸ್ಸು ಸತ್ಯಾಂಶವನ್ನ ತಿಳಿಯೋದಕ್ಕಿಂತ ಸ್ಟೋರೀಸ್ ಅಥವಾ ಡ್ರಾಮಾಗಳನ್ನ ಹೆಚ್ಚಾಗಿ ಕ್ರಿಯೇಟ್ ಮಾಡತ್ತೆ. ಈಗೋ ಅಂದ್ರೆ ಏನ್ ಗೊತ್ತಾ? ಕೇವಲ ಅಹಂಭಾವನೆ ಮಾತ್ರವಲ್ಲ, ಯೋಚನೆಗಳೊಂದಿಗೆ ತನ್ನನ್ನ ತಾನು ಗುರುತಿಸ್ಕೊಳ್ಳೋದು. ಈಗ ಒಬ್ಬ ಸೆಲೆಬ್ರಿಟಿಯ ಸೊಕ್ಕಿನ ಮಗನೋ ಅಥವಾ ಮಗಳೋ ಹೇಳ್ತಾರಲ್ಲ, ಏಯ್ ನಾನ್ ಯಾರ್ ಮಗ ಗೊತ್ತಾ ಅಂತ. ತನಗೆ ತನ್ನದೇ ಆದ ಸ್ವಂತ ಹೆಸರು ಇಲ್ದೇ ಇದ್ರೂ, ಟ್ಯಾಲೆಂಟ್ ಇಲ್ದೇ ಇದ್ರೂ, ಅವರ ತಂದೆ ತಾಯಿಗಳ ಹೆಸರೊಂದಿಗೆ ತಮ್ಮನ್ನ ತಾವು ಹೇಗೆ ಗುರುತಿಸ್ಕೊಳ್ತಾರೋ ಹಾಗೆ ಈಗೋ ಕೂಡ ತನಗೆ ತನ್ನದೇ ಆದ ಅಸ್ತಿತ್ವವೇ ಇಲ್ದೇ ಇದ್ರೂ ಯೋಚನೆಗಳೊಂದಿಗೆ, ಬುದ್ಧಿವಂತಿಕೆಯೊಂದಿಗೆ ತನ್ನನ್ನ ತಾನು ಗುರುತಿಸ್ಕೊಳ್ಳತ್ತೆ. ಒಂದು ಒಳ್ಳೆ ಐಡಿಯಾ ಮನಸ್ಸಲ್ಲಿ ಮೂಡಿದ್ರೆ ನನಗೆ ಐಡಿಯಾ ಬಂತು ಅಂತ ಈಗೋ ಹೇಳತ್ತೆ. ಒಬ್ಬ ವ್ಯಕ್ತಿ ಒಂದು ಕೊಳಕಾದ ಕನ್ನಡಿ ಮುಂದೆ ನಿಂತಿದ್ದಾನೆ ಅಂದ್ಕೊಳ್ಳಿ. ಆದ್ರೆ ಅವನು ತನ್ನ ಮುಖ ಕೊಳಕಾಗಿದೆ ಅಂತ ಭಾವಿಸಿ ಪ್ಯಾನಿಕ್ ಆಗ್ತಾನೆ. ಮನಸ್ಸು ಕೂಡ ಹಾಗೆ. ನೆಗೆಟಿವ್ ಯೋಚನೆಗಳು ಕೊಳಕಾದ ಕನ್ನಡಿ ಹಾಗೆ. ಅದನ್ನು ಅಬ್ಸರ್ವ್ ಮಾಡ್ತಿರುವ ನಾವು ಏನ್ ಅನ್ಕೋತೀವಿ? ನಾನು ಡಿಸ್ಟರ್ಬ್ ಆಗಿದ್ದೀನಿ ಅಂತ ಬಿಲೀವ್ ಮಾಡ್ತೇವೆ. ಯೋಚನೆಗಳು ಮೋಡಗಳ ತರಹ, ಅವೇರ್ನೆಸ್ ಆಕಾಶದ ತರಹ. ಮೋಡಗಳು ಬರ್ತವೆ ಹೋಗ್ತವೆ, ಆದ್ರೆ ಆಕಾಶ ಮಾತ್ರ ಇದ್ದಂತೆ ಇರುತ್ತದೆ. ಬಿಳಿಯ ಮೋಡಗಳು ಆಕಾಶವನ್ನು ಸಂತೋಷಗೊಳಿಸಲಾರವು. ಹಾಗೆಯೇ
ಕಪ್ಪು ಮೋಡಗಳು ಡಿಸ್ಟರ್ಬ್ ಮಾಡಲಾರವು. ನೀವು ಆಕಾಶವೇ ಆಗಿದ್ದೀರಿ. ಬಂದು ಹೋಗುವ ಯೋಚನೆಗಳಿಗೆ ನೀವು ರಿಯಾಕ್ಟ್ ಮಾಡದಿದ್ರೆ ಅವು ನಿಮ್ಮನ್ನು ಏನೂ ಮಾಡಲಾರವು. ಯಾಕೆ ಹಲವರಿಗೆ ಸೈಲೆನ್ಸ್ ಅನ್ಕಂಫರ್ಟಬಲ್ ಫೀಲ್ ಆಗತ್ತೆ? ಫೋನ್ ಇಲ್ಲದೆ ಇರ್ಲಾರರು, ಒಬ್ರೇ ಇದ್ರೆ ಆಂಗ್ಸೈಟಿ, ಕಾನ್ಸ್ಟೆಂಟ್ ಡಿಸ್ಟ್ರಾಕ್ಷನ್ ಬೇಕು. ಯಾಕೆ? ಸೈಲೆನ್ಸ್ನಲ್ಲಿ ಈಗೋ ವೀಕ್ ಆಗತ್ತದೆ. ಮನಸ್ಸು ಯಾವತ್ತೂ ಫ್ಯೂಚರ್, ಪಾಸ್ಟ್, ಕಂಪ್ಯಾರಿಸನ್, ಡ್ರಾಮಾ ಇವುಗಳಲ್ಲಿ ಸರ್ವೈವ್ ಆಗತ್ತದೆ. ಪ್ಯೂರ್ ಪ್ರೆಸೆನ್ಸ್ನಲ್ಲಿ ಅದರ ಕಂಟ್ರೋಲ್ ಕಡಿಮೆಯಾಗುತ್ತದೆ. ಯೋಚನೆಗಳನ್ನ ಫೋರ್ಸ್ಫುಲಿ ಸ್ಟಾಪ್ ಮಾಡಬೇಕಾ? ದಟ್ಸ್ ಇಂಪಾಸಿಬಲ್. ಹಾಗಿದ್ರೆ ಸೊಲ್ಯೂಷನ್ ಏನು? ಮನಸ್ಸಿನ ಜೊತೆ ಫೈಟ್ ಮಾಡಿದ್ರೆ ಮನಸ್ಸು ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ. ಫ್ರೀಡಮ್ ಸ್ಟಾರ್ಟ್ಸ್ ದ ಮೂಮೆಂಟ್ ಯು ಅಬ್ಸರ್ವ್ ಯೋರ್ ಮೈಂಡ್. ನೋ ಜಡ್ಜ್ಮೆಂಟ್, ನೋ ಸಪ್ರೆಸ್, ಜಸ್ಟ್ ಅಬ್ಸರ್ವ್. ಕೋಪ ಬಂದಾಗ ಇಮ್ಮಿಡಿಯೇಟ್ಲಿ ರಿಯಾಕ್ಟ್ ಮಾಡಬೇಡಿ. ಒಮ್ಮೆ ನಿಮಗೆ ನೀವೇ ಹೇಳ್ಕೊಳ್ಳಿ, ಕೋಪವು ಏರುತ್ತಿದೆ. ಸಡನ್ಲಿ ನಿಮಗೂ ಕೋಪಕ್ಕೂ ಒಂದು ಡಿಸ್ಟೆನ್ಸ್ ಕ್ರಿಯೇಟ್ ಆಗುತ್ತೆ. ದೆನ್ ಯು ಆರ್ ನೋ ಲಾಂಗರ್ ಕಂಪ್ಲೀಟ್ಲಿ ಟ್ರ್ಯಾಪ್ಡ್. ಒಂದು ಚಿಕ್ಕ ಎಕ್ಸ್ಪೆರಿಮೆಂಟ್ ಮಾಡೋಣ. ಈಗ 10 ಸೆಕೆಂಡ್ಸ್ ಪಾಸ್ ಮಾಡಿ. ಸುತ್ತಲೂ ಬರ್ತಿರುವ ಶಬ್ದ ಕೇಳಿಸ್ಕೊಳ್ಳಿ. ಉಸಿರಾಟವನ್ನ ಫೀಲ್ ಮಾಡಿ. ಜಸ್ಟ್ ಅಬ್ಸರ್ವ್. ನೋಟಿಸ್ ಮಾಡಿದ್ರಾ? ಒಂದು ದೀರ್ಘ ಸೈಲೆನ್ಸ್ ಇದೆ. ಆ ಸೈಲೆನ್ಸ್ ಆಲ್ರೆಡಿ ನಿಮ್ಮೊಳಗಿದೆ. ನೆಕ್ಸ್ಟ್ ಟೈಮ್ ವಾಕಿಂಗ್ ಮಾಡುವಾಗ ಹೆಜ್ಜೆಗಳನ್ನ ಫೀಲ್ ಮಾಡಿ. ಊಟ ಮಾಡುವಾಗ ಪೂರ್ತಿ ಟೇಸ್ಟ್ ಮಾಡಿ. ಸ್ನಾನ ಮಾಡುವಾಗ ನೀರನ್ನ ಫೀಲ್ ಮಾಡಿ. ಹೊರಗಿದ್ದಾಗ ನೇಚರ್ ಅಬ್ಸರ್ವ್ ಮಾಡಿ. ಈ ಸ್ಮಾಲ್ ಪ್ರಾಕ್ಟಿಸಸ್ ಮೈಂಡ್ ನಾಯ್ಸ್ನ ಬ್ರೇಕ್ ಮಾಡುತ್ತೆ. ಬಹುಶಃ ನಿಮ್ಮ ಎಂಟೈರ್ ಲೈಫ್ ನೀವು ನಿಮ್ಮ ಥಾಟ್ಸನ್ನೇ ನಾನು ಎಂದು ಬಿಲೀವ್ ಮಾಡಿದ್ದಿರಬಹುದು. ಆದ್ರೆ ಒಂದು ದಿನ ಫಸ್ಟ್ ಟೈಮ್ ನೀವು ರಿಯಲೈಸ್ ಮಾಡ್ತೀರಿ, ಥಾಟ್ಸ್ ಬರ್ತಿವೇ ಹೋಗ್ತಿವೆ, ಆದ್ರೆ ಅವನ್ನ ಅಬ್ಸರ್ವ್ ಮಾಡ್ತಿರುವ ಪ್ರೆಸೆನ್ಸ್ ಯಾವತ್ತೂ ಇಲ್ಲೇ ಇದೆ. ನಿಮ್ಮ ಮನಸ್ಸು ಒಂದು ಪವರ್ಫುಲ್ ಟೂಲ್. ಆದ್ರೆ ನೀವು ಟೂಲ್ ಅಲ್ಲ. ನೀವು ಥಾಟ್ಸ್ ಅಲ್ಲ. ನೀವು ಫಿಯರ್ ಅಲ್ಲ. ನೀವು ಆಂಗ್ಸೈಟಿ ಅಲ್ಲ. ಇವೆಲ್ಲವನ್ನು ಅಬ್ಸರ್ವ್ ಮಾಡುತ್ತಿರುವ ಅವೇರ್ನೆಸ್, ಅದೇ ನಿಜವಾದ ನೀವು. ಇದರೊಂದಿಗೆ ಚಾಪ್ಟರ್ 1 ಮುಗಿಯತ್ತೆ. ನೆನಪಿಡಿ, ನೀವು ನಿಮ್ಮ ಮನಸ್ಸಲ್ಲ. ಅದರಲ್ಲಿ ಮೂಡುವ ಯೋಚನೆಗಳಿಗೆ ನೀವು ಭಯಪಡಬೇಕಿಲ್ಲ. ಮುಂದಿನ ಚಾಪ್ಟರಲ್ಲಿ ಮತ್ತಷ್ಟು ಎಕ್ಸ್ಪ್ಲೋರ್ ಮಾಡೋಣ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ.